ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದಾವಣಗೆರೆಯಲ್ಲಿ ಇನ್ನೂ ಜೀವಂತವಿದೆ ಅಮಾನವೀಯ ಪದ್ಧತಿ. ಮನುಷ್ಯನ ತ್ಯಾಜ್ಯ ತುಂಬಿದ ಟ್ಯಾಂಕ್ ಸ್ವಚ್ಛಗೊಳಿಸಿದ ಯುವಕ. ದಾವಣಗೆರೆಯ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳು ಈ ರೀತಿಯ ನಿರ್ಲಕ್ಷ್ಯ ತೋರಿಸಿದ್ದಾರೆ. ದಾವಣಗೆರೆಯಲ್ಲಿ ಇನ್ನೂ ಕೂಡ ಈ ಒಂದು ರೀತಿಯ ಅಮಾನವೀಯ ಪದ್ಧತಿ ಜೀವಂತವಿದ್ಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಮನುಷ್ಯನ ತ್ಯಾಜ್ಯ ತುಂಬಿದ ಟ್ಯಾಂಕ್ ಅನ್ನ ಒಬ್ಬ ಯುವಕನಿಂದ ಸ್ವಚ್ಛಗೊಳಿಸಿದ್ದಾರೆ. ದಾವಣಗೆರೆಯ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳು ಯುವಕನಿಂದ ಒಂದು ಮನುಷ್ಯನ ತ್ಯಾಜ್ಯ ತುಂಬಿದ ಟ್ಯಾಂಕ್ ಅನ್ನ ಬರಿಗೈಯಲ್ಲಿ ಕ್ಲೀನ್ ಮಾಡಿಸಿದ್ದಾರೆ. ಇನ್ನು ವಿಡಿಯೋ ಮಾಡ್ತಿದ್ದಂತೆ ಟ್ಯಾಂಕ್ ನಿಂದ ಹೊರ ಬಂದಿದ್ದಾರೆ ಆ ಯುವಕ. ಯಾವುದೇ ರೀತಿಯ ಸುರಕ್ಷತಾ ಸಾಮಗ್ರಿಯನ್ನ ನೀಡದೆ ಈ ರೀತಿ ಕೆಲಸವನ್ನ ಮಾಡಿಸಿದ್ದಾರೆ. ಟ್ಯಾಂಕ್ ಸ್ವಚ್ಛಗೊಳಿಸಲು ಯುವಕನನ್ನ ಬಳಸಿದ್ದಾರೆ ಆಫೀಸರ್ಸ್. ಇದು ಒಂದು ಕಾನೂನು ಬಾಹಿರ ಅಂತಾನೆ ಹೇಳ್ಬೋದು. ಈಗಾಗಲೇ ಕಾಯ್ದೆ ಕೂಡ ಇದೆ, ಕಾನೂನು ಕೂಡ ಇದೆ. ಈ ರೀತಿ ಬರಿಗೈಯಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳದೆ ಈ ರೀತಿಯ ಮನುಷ್ಯ ತ್ಯಾಜ್ಯ ತುಂಬಿದ ಟ್ಯಾಂಕ್ ಅನ್ನ ಕ್ಲೀನ್ ಮಾಡಿಸಬಾರ್ದು ಅನ್ನೋದು ಒಂದು ಕಾಯ್ದೆ ಇದೆ. ಆದ್ರೂ ಕೂಡ ದಾವಣಗೆರೆಯ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳು ಆ ನಿಯಮವನ್ನ ಗಾಳಿಗೆ ತೋರಿ ಬರಿಗೈಯಲ್ಲಿ ಯಾವುದೇ ಅವರಿಗೆ ಸುರಕ್ಷತಾ ಕ್ರಮವಾಗಿ ಗ್ಲೌಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಏಪ್ರೋನ್ಸ್ ಆಗಿರ್ಬೋದು, ಯಾವ ರೀತಿ ಸುರಕ್ಷತಾ ಸಾಮಗ್ರಿಗಳನ್ನ ಕೊಟ್ಟಿಲ್ಲ. ಅವರನ್ನ ಬರಿಗೈಯಲ್ಲಿ ಆ ಒಂದು ಗುಂಡಿಗೆ ಇಳಿಸಿ ಕ್ಲೀನ್ ಅನ್ನ ಮಾಡಿಸಿದ್ದಾರೆ. ಇದೀಗ ಇದಕ್ಕೆ ಸಾರ್ವಜನಿಕರು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ ಗ್ಲೌಸ್ ಗೀಸ್ ಅವನೇನು ಕೊಟ್ಟಲ್ಲ ಇಂಜಿನಿಯರ್. ಯಾರ ಹೆಸರು ಇಂಜಿನಿಯರ್ ಹೆಸರು? ಹಾಂ ಅಲ್ಲ ಹೆಸರೇನು ಇಂಜಿನಿಯರ್ ಹೆಸರು? ಅಲ್ಲಪ್ಪ ಇವನ್ನೆಲ್ಲ ಹಿಂಗೆ ಮಾಡ್ತಿರಲ್ಲ ನೋಡಿ, ಕೈಗೆ ಏನು ಅದು ಬೂಟು ಗೀಟು ಎಲ್ಲ ಕೊಟ್ಟಿದ್ದಾರೆ. ಹಾಂ ನೀವು ಮಾಡಿದ್ರೆ ಹೆಂಗೆ ಹೇಳು? ಯಾರು ಇಂಜಿನಿಯರ್?